ಹಾಯ್ ಗೈಸ್, ಸೊ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ಕೂಲ್ಗೆ ಬ್ಯಾಗ್ಸ್ ಮತ್ತೆ ಬುಕ್ಸ್ನ ಪ್ರೊವೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಸೊ ನಮ್ಮೆಲ್ಲ ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಥಾಟ್ ನನಗೆ ರಿಯಲೈಸ್ ಆಗಿದ್ದು, ಎವ್ರಿ ಫೇಲ್ಯೂರ್ ಹ್ಯಾವ್ ಇಟ್ಸ್ ಓನ್ ಸಕ್ಸಸ್ ಸೀಕ್ರೆಟ್. ಜೊತೆ ಆಗಿರುವಂಥ ಪ್ರತಿಯೊಂದು ಸಮಸ್ಯೆ, ತೊಂದರೆ ಮತ್ತೆ ಮೇಜರ್ ಆಗಿ ನಿಮ್ಮ ಜೊತೆ ನಡೆಯುತ್ತಲ್ಲ ದುರಂತವಾದ ಘಟನೆ, ಅದರಲ್ಲಿ 2 ಟೈಪ್ ಜನ ಇರ್ತಾರೆ. 90% ಆಫ್ ಪೀಪಲ್ಸ್ ಎಲ್ಲರೂ ಕೂಡ ಯೋಚನೆ ಮಾಡೋದೇ ಈ ಥರ. ಒಬ್ಬ ಹುಡುಗನ್ಗೆ ಅವ್ರ ತಂದೆ ಎಕ್ಸ್ಪೈರ್ ಆಗ್ತಾರೆ. ಆವಾಗ ಆ ಹುಡುಗ ಹೇಳಿ ಅಳ್ತಾ ಇರ್ತಾನಂತೆ, ಇವಾಗ ನಾನು ಏನು ಮಾಡಲಿ, ನಮ್ಮ ಫಾದರ್ ಡೆತ್ ಆದ್ರು, ಇವಾಗ ನಂದು ಏನೂ ಇಲ್ಲ ಎಲ್ಲ ಮುಗ್ದೋಯ್ತು, ನಾನು ಇವಾಗ ಏನು ಮಾಡಲಿ ಅಂತ ಒಂದು ಸೈಡು ಒಂದು ಹುಡುಗ ಅಳ್ತಾ ಇರ್ತಾನೆ. ಅದೇ ಇನ್ನೊಂದು ಸೈಡು ಮತ್ತೊಬ್ಬ ಹುಡುಗ, ಅವ್ರ ತಂದೆ ಕೂಡ ಸಾಯ್ತಾರೆ. ಆವಾಗ ಆ ಹುಡುಗ ಹೇಳ್ತಿರ್ತಾನೆ, ಏನಂತ ಅಳ್ತಿರ್ತಾನಂದ್ರೆ, ಇವಾಗ ನನ್ನ ತಂದೆ ಸತ್ತೋದ್ರು, ಇವಾಗ ನನಗಿನ್ನೂ ಕೂಡ ಜವಾಬ್ದಾರಿ ಜಾಸ್ತಿ ಆಗಿದೆ. ನಮ್ಮ ಮನೇಲಿರೋ ನನ್ನ ಮಮ್ಮಿ, ತಂಗಿ ಮತ್ತೆ ತಮ್ಮ, ಅವ್ರನ್ನೆಲ್ಲರನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರನ್ನೂ ಕೂಡ ನಾನು ಚೆನ್ನಾಗಿ ಸಾಕಬೇಕು, ನಾನು ಅವ್ರಿಗೆ ಇನ್ಮೇಲಿಂದ ನೆರಳಾಗಿರ್ಬೇಕಂತ ಹೇಳ್ತಾನೆ. ಅಂದರೆ ದ ಸ್ಟೋರಿ ಈಸ್, ನೀವು ನಿಮ್ಮ ಜೊತೆ ನಡೆದಿರುವಂಥ ಹಾರ್ಡೆಸ್ಟ್ ಟೈಮ್ ಮತ್ತೆ ದುರಂತ ಮತ್ತೆ ಏನಾದರೂ ಸಮಸ್ಯೆ ಬಂದಿರುತ್ತಲ್ಲ, ಆ ಸಮಸ್ಯೆ ಒಳಗಡೆ ಒಂದು ಸೀಕ್ರೆಟ್ ಆಗಿರುವಂಥ ಸಕ್ಸಸ್ ಅಡಗಿರುತ್ತೆ. ನೀವು ಅದನ್ನ ಯಾವ ಥರ ರಿಸೀವ್ ಮಾಡಿ ಮುಂದ್ಗಡೆ ಜೀವನ ಸಾಗಿಸ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನೀವೇ ಹೋಗಿ ಡಿಸೈಡ್ ಮಾಡಿ, ನಡೆದಿರುವಂಥ ಘಟನೆ ಒಳಗಡೆ ಅದರಲ್ಲಿರುವಂಥ ಪಾಸಿಬಿಲಿಟೀಸ್ನ ಹುಡುಕಿ ಮುಂದೆ ಹೋಗ್ತೀರಾ, ಅಥವಾ ನಿಮ್ಮ ಜೊತೆನೇ ಆಗಿದೆ, ನನಗೆ ಹಿಂಗೆಲ್ಲ ಆಗ್ತಾ ಇದೆ, ನನ್ನ ಜೊತೆನೇ ಈ ಥರ ಎಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ನೆನೆಸ್ಕೊಂಡು ಕೊರಗ್ತೀರಾ. ಇವಾಗ ನೀವು ಡಿಸೈಡ್ ಮಾಡಿ.